ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಅಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಹಿಂದೆ 6 ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಫ್ರಮ್ ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಡಿ ಆ್ಯಂಡ್ ಎಫ್, ಕೋಆರ್ಡಿನೇಷನ್ ಆ್ಯಂಡ್ ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಸೊ ಈ ಒಂದು ಮಟೀರಿಯಲ್ನ ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ಕಳಿಸಿರ್ತೀನಿ. ನನ್ನ ಒಂದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಬೇಕು ಅಂತ ಇದ್ದರೆ ನನ್ನ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಈ ಒಂದು ಮಟೀರಿಯಲ್ ಕೊಟ್ಟಿರುವಂಥವ್ರು ವಸಂತ್ ಕುಮಾರ್ ಜಿ ಅಂತೇಳಿ ಪ್ರಿಪೇರ್ ಮಾಡಿರುವಂಥವ್ರು, ಗೌರ್ಮೆಂಟ್ PUC ಕಾಲೇಜ್ ಫಾರ್ ಗರ್ಲ್ಸ್ ಪುತ್ತೂರಿಂದ. ಸೊ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್. ಸೊ ನಿಮಗೇನಾದರೂ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸ್ ಬೇಕು ಅಂತಂದರೆ ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ಅದು ಅವೈಲೇಬಲ್ ಇರ್ತದೆ. ಸೊ ನೀವು ಡೌನ್ಲೋಡ್ ಅಂದರೆ ನೀವು ಪರ್ಚೇಸ್ ಮಾಡಿ ಅದನ್ನು ನೋಡ್ಕೊಳ್ಬೋದು. ನಾನ್ ಡೌನ್ಲೋಡೇಬಲ್ ಕಂಟೆಂಟ್ ಇರ್ತದೆ. ಎಸ್, ಅಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಚಾಪ್ಟರಿಂದ ಗೊತ್ತಿರಲಿ. ಇನ್ ದಿಸ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಗೆಟ್ ಟೂ MCQ, ಇಂಪಾರ್ಟೆಂಟ್ ಚಾಪ್ಟರ್. 2 MCQ ಈ ಒಂದು ಚಾಪ್ಟರಿಂದ ನಿಮಗೆ ಸಿಗ್ತದೆ. ಸೊ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ದಿಸ್ ರಿಯಾಕ್ಷನ್ ಇಸ್ ನೋನ್ ಆ್ಯಸ್ ಅಂತ ಕೇಳಿದರೆ ರೈಮರ್ ಟೈಮರ್ ರಿಯಾಕ್ಷನ್. ಯಾಕಂತಂದರೆ ಇದರಲ್ಲಿ ಸೊ ಇಲ್ಲಿ ಅಲ್ಫಾ ಪೊಸಿಷನ್ ಅಂತ ನಾವೇನು ಹೇಳ್ತೀವಿ, ಸೊ ಇದಕ್ಕೆ CHO ಅಟ್ಯಾಚ್ ಆಗಿದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದರೆ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಇಥನಾಲ್ ಟು ಈಥೀನ್, ಭಾಳ ಇಂಪಾರ್ಟೆಂಟು. ಅದಾದಮೇಲೆ ರೈಮರ್ ಟೈಮರ್, ಕೋಬ್ಸ್ ರಿಯಾಕ್ಷನ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಫಿನಾಲ್ ಮ್ಯಾನುಫ್ಯಾಕ್ಚರ್ ಆಫ್ ಕ್ಯೂಮಿನ್ ಪ್ರೊಸೆಸ್, ಇದು ಕೂಡ ಇಂಪಾರ್ಟೆಂಟ್ ಪ್ರೊಸೆಸ್. ಕೋಬ್ಸ್ ರಿಯಾಕ್ಷನ್ ಇಂಪಾರ್ಟೆಂಟ್ ಪ್ರೊಸೆಸ್ಸು. ಸೊ PCC ಆರ್ PDC ಯಾವ ಪ್ರಾಡಕ್ಟ್ ಫಾರ್ಮ್ ಅಂತ ಕೇಳ್ತಾರೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ಆಕ್ಸಿಡೇಷನ್ ಪ್ರಾಡಕ್ಟ್, CS2H ಆಕ್ಸಿಡೈಸ್ ಟು CHO. ಸೊ ಅದಾದಮೇಲೆ ನೇಮ್ ದ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ಇನ್ ದ ಫಾಲೋವಿಂಗ್ ರಿಯಾಕ್ಷನ್. ಸೊ ಆ ರೀತಿ ಕ್ವಶನ್ ಕೇಳಿದಾಗ CSCH2OH ಇದೆ, ಕಾಪರ್ ಇರೋದಕ್ಕೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಡಿಹೈಡ್ರೇಷನ್. ಸೊ ಆನ್ಸರ್ ಫಾರ್ ದಿಸ್ ಇಸ್ CHO. ಸೊ ಡಿಹೈಡ್ರೋಜಿನೇಷನ್ ಅಂತ ಏನು ಕರಿತೀವಿ ಅದು, ರೈಟ್. ಸೊ HH ಹೋಗ್ತದೆ, ಸೊ CHO ಉಳಿಯುವಂಥದ್ದು. ದೆನ್ ವಿಚ್ ಆರ್ ದ ಫಾಲೋವಿಂಗ್ ಇಸ್ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್, ಆರ್ಥೋನೈಟ್ರೋಫಿನಾಲ್, ಬಿಕಾಸ್ ನೈಟ್ರೋ ಗ್ರೂಪ್ ಅಟ್ಯಾಚ್ ಟು ಆರ್ಥೋ ಪೊಸಿಷನ್. ವಾಟ್ ಹ್ಯಾಪನ್ಸ್ ಟು ಫಿನಾಲ್ ವೆನ್ ಟ್ರೀಟೆಡ್ ವಿತ್ NaOH ಇನ್ ಸೊಲ್ಯೂಷನ್ CHCl3. ಸೊ NaOH CHCl3 ಅಂತಂದ್ರೆ ರೈಮರ್ ಟೈಮರ್ ರಿಯಾಕ್ಷನ್ ಇದು, ಹೌದಾ. ಸೊ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್. ಈ ರೀತಿ ಕೊಟ್ಟಾಗ OCH3HI ಇದೆ. ಸೊ ಫಿನಾಲ್ ಪ್ಲಸ್ CH3I ಯು ಆರ್ ಗೋಯಿಂಗ್ ಟು ಗೆಟ್. ಹೈಡ್ರಾಲಿಸ್ ಆಫ್ ಈಥೀನ್ ಟು ಇಥನಾಲ್ ಏನಿದೆ ಮೆಕ್ಯಾನಿಸಮ್, ಇದು ಬಹಳ ಲೆಸ್ ಪಾಸಿಬಿಲಿಟಿ. ಇಥನಾಲ್ ಟು ಈಥೀನ್ ಹೈಯೆಸ್ಟ್ ಪಾಸಿಬಿಲಿಟಿ. ಇಲ್ಲಿವರೆಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದರೆ ಇಥನಾಲ್ ಟು ಈಥೀನ್ ಈಸ್ ಆಸ್ಕ್ಡ್ ಟು ದ ಗ್ರೇಟರ್ ಎಕ್ಸ್ಟೆಂಟ್. ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ನೋಡಿ. ಸೊ ಪ್ರಿಪರೇಷನ್ ಆಫ್ ಈಥರ್ ಭಾಳ ಸಿಂಪಲ್ ರಿಯಾಕ್ಷನ್. ಲುಕಾಸ್ ಏಜೆಂಟ್ ಇಸ್ ನೋನ್ ಆಸ್ ನೋಡಿ, ಆನಹೈಡ್ರಸ್ ZnCl2 ಆ್ಯಂಡ್ ಕಾನ್ಸಂಟ್ರೇಟ್ HCl, ಇಂಪಾರ್ಟೆಂಟ್. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಇಸ್ ಕಾಲ್ಡ್ picric acid. Picric acid is 2,4,6-Trinitrophenol. Which of the compound which is more acidic than phenol? Orthonitrophenol, we know that. In the hydroboration oxidation reaction, propene with diborane, primary alcohol is going to form. Explain the following reaction ಅಂತ ಇದೆ. ಸೊ ಇದು ZnOCr2O3 wood spirit, ಹೌದಾ. ಪ್ರಿಪರೇಷನ್ ಆಫ್ CH3OH ಫ್ರಾಮ್ ಯು ಕ್ಯಾನ್ ಸೇ ವಾಟರ್ ಗ್ಯಾಸ್. ದೆನ್ which one of among the following is formed when dehydrated to an alkene, that is tertiary alcohol. Which of the following is most acidic? Most acidic is picric acid. When phenol is treated with constant HNO3 which is formed, picric acid is formed. Denatured alcohol ಯಾವುದಂತ ಕೇಳ್ತಾರೆ. ಸೊ denatured alcohol is prepared by rectified spirit plus methanol plus pyridine. Then name the product obtained when phenol is refluxed with chloroform in presence of aqueous sodium hydroxide, that is Cope's reaction. Salicylaldehyde is the answer. What is the effect of NO2 group? So that is increases. So quinol is example for, remember this is dihydric alcohol, dihydroxybenzene ಅಂತ ಇದೆ, ಪ್ರೈಮರಿ ಆಲ್ಕೋಹಾಲ್ ಫಿನಾಲ್. ಸೊ ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತಲೂ ಹೇಳ್ಬೋದು ನಾವು. ಇನ್ ಕೇಸ್ ಆಫ್ ಅನಿಸೋಲ್, ಬೈ ಪ್ರೊಟೊನೇಷನ್ ಆಫ್ ಈಥರ್ ದ ಫಾರ್ಮ್ಡ್ ಅಯಾನ್ ಫಾರ್ಮ್ಡ್ ಇಸ್ ಪ್ರೊಟೊನೇಷನ್ ಆಫ್ ಈಥರ್. ಸೊ ಅನಿಸೋಲ್, ಸೊ ಮಿಥೈಲ್ ಫಿನೈಲ್ ಆಕ್ಸೋನಿಯಂ ಅಯಾನ್ ಫಾರ್ಮ್ ಆಗ್ತದೆ, ಹೌದಾ. ಸೊ ಫಿನೈಲ್ O CH3 ಇಲ್ಲಿ H ಬಂದ್ಬಿಟ್ಟು ಪ್ಲಸ್ ಅಯಾನ್ ಇಲ್ಲಿ ಫಾರ್ಮ್ ಆಗ್ತದೆ, ಇಲ್ಲಿ ಪ್ಲಸ್ ಆನ್ ಆಕ್ಸಿಜನ್. ಸೊ ಲೈಕ್ ದಿಸ್, ರಿಮೆಂಬರ್. Then cumin process important.
ಸೊ ವಾಟ್ ಇಸ್ ಡಿನ್ಯಾಚುರಲ್ ಆಲ್ಕೋಹಾಲ್ ಇದು ಆಲ್ರೆಡಿ ಹೇಳಿದ್ದೀನಿ. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್. ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಯಾವುದಂತ ಬಂದಾಗ ಸೊ ಅಂದರೆ ನೈಟ್ರೋ ಗ್ರೂಪ್ ಇರೋದಕ್ಕೆ ಇವರೆಲ್ಲ ಜಾಸ್ತಿ ಇರ್ತದೆ. ಸೊ ಫಿನಾಲ್ ಶುಡ್ ಬಿ ದ ಆನ್ಸರ್. ರೆಕ್ಟಿಫೈಡ್ ಸ್ಪಿರಿಟ್ಸ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಸಿ ಇಸ್ ದ ಆನ್ಸರ್. ದೆನ್ ದೀಸ್ ಆರ್ ದ ರಿಯಾಕ್ಷನ್ಸ್. ಸೊ ಈ ರಿಯಾಕ್ಷನ್ ಕೊಟ್ಟು ಯಾವುದಂತ ಕೇಳಿದರೆ ಸೊ ವಿ ನೋ ದ್ಯಾಟ್ CHCl3 ಇದೆ ಅಂತಂದರೆ ರೈಮರ್-ಟೈಮರ್ ರಿಯಾಕ್ಷನ್. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಸಿಡೇಷನ್ ಗಿವ್ಸ್ ದ ಕೀಟೋನ್. ಸೊ ಸೆಕೆಂಡರಿ ಆಲ್ಕೋಹಾಲ್ ಇಸ್ ದ ಆನ್ಸರ್. ಹೌದಾ? ಸೊ ಹೌ ಇಸ್ ಫಿನಾಲ್ ಮ್ಯಾನುಫ್ಯಾಕ್ಚರ್ ಆಫ್ ಕ್ಯೂಮಿನ್ ಪ್ರೊಸೆಸ್? ರಿಪೀಟೆಡ್ ಕ್ವಶನ್. ಮೆಕ್ಯಾನಿಸಮ್ ಆಫ್ ಅಸಿಡ್ ಕೆಟಲೈಸ್ ಡಿಹೈಡ್ರೇಷನ್ ಇಥನಾಲ್ ಟು ಈಥೀನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. A conversion of phenol to salicylic acid is known as ಅಂತ ಇದೆ. ಸೊ Kolb's reaction. Enzyme which can catalyze conversion of glucose to ethanol. Gymase is the enzyme. Identify ABC in the following reaction ಅಂತ ಕೇಳ್ಬೋದು. ಸೊ ಲೈಕ್ ದಿಸ್. ಎಸ್ಟ್ರಿಕ್ ಸ್ಟ್ರೆಂತ್ ಡಿಫ್ರೆಂಟ್ ಕ್ಲಾಸ್ ಆಫ್ ಆಲ್ಕೋಹಾಲ್ ಅಂತೇಳಿ. ಸೊ ಆಲ್ಕೋಹಾಲ್ ಅಂತ ಬಂದಾಗ ಎಸ್ಟ್ರಿಕ್ ಸ್ಟ್ರೆಂತ್ ಅಂತ ಬಂದಾಗ ಸೊ ಪ್ರೈಮರಿ ಮೋರ್ ದ್ಯಾನ್, ಸೆಕೆಂಡರಿ ಮೋರ್ ದ್ಯಾನ್, ಟರ್ಷರಿ. ವಿಚ್ ಫಿನಾಲ್ ಗಿವ್ಸ್ ಬೆನ್ಝೀನ್ ವಿಚ್ ಟ್ರೀಟೆಡ್ ವಿತ್ ಜಿಂಕ್ ಡಸ್ಟ್ ಜೊತೆ ರಿಯಾಕ್ಟ್ ಆದಾಗ ಬೆನ್ಝೀನ್ ಬರ್ತದೆ. ಐಡೆಂಟಿಫೈ ದ ಪ್ರಾಡಕ್ಟ್ ಇನ್ ದ ಫಾಲೋವಿಂಗ್. CH3CH2OH H2SO4 413 ಕೆಲ್ವಿನ್ ಇದೆ. 413 ಕೆಲ್ವಿನ್ ಇರೋದಕ್ಕೆ ಇದು ಬರ್ತದೆ. 443 ಕೆಲ್ವಿನ್ ಏನಾದರೂ ಇದ್ದಿದ್ರೆ ಸೊ ಯು ಕುಡ್ ಹ್ಯಾವ್ ಗೆಟ್ CH3CH2 CH3 443 ಕೆಲ್ವಿನ್ CH3 CH2 ಡಬಲ್ ಬಾಂಡ್ CH2 ಬರ್ತಿತ್ತು ಅಲ್ಕಿನ್. ಐಡೆಂಟಿಫೈ ದ ಪ್ರಾಡಕ್ಟ್ ಫಾರ್ಮ್ಡ್ ಅಂತ ಇದೆ. A and B in the following. So HX ಅಂತ ಇದೆ. So you are going to get C6H5X. So ROH you are going to get. So then definitely ROH react with HX, RX ಬರ್ತದೆ ಫೈನಲ್ ಆಗಿ. Which of the following gas is liberated when alcohol is treated with sodium? So ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗ್ತದೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತದೆ ಸೋಡಿಯಂ ಜೊತೆ ರಿಯಾಕ್ಟ್ ಆದಾಗ. ಬಿಕಾಸ್ RCOCH2OH ಇರೋದು RCH2ONA ಫಾರ್ಮ್ ಆಗ್ತದೆ. ಸೊ ದಟ್ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್, ರೈಟ್. ಸೊ ರಿಸಾರ್ಸಿನಾಲ್ ಡೈಹೈಡ್ರಿಕ್ ಆಲ್ಕೋಹಾಲ್ ಫಾರ್ಮ್ ಆಗ್ತದೆ. 1,3 ಫಿನಾಲ್ ಇದು. ಸೊ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಇದೆ. ಸೊ ಪಿಕ್ರಿಕ್ ಆಸಿಡ್ ಫಾರ್ಮ್ ಆಗ್ತದೆ ಆ್ಯಂಡ್ ಹಿಯರ್ ಬೆನ್ಝೀನ್ ಇಸ್ ಗೋಯಿಂಗ್ ಟು ಫಾರ್ಮ್. ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಕಾನ್ಸ್ಟೆಂಟ್ HNO3 ಫಾರ್ಮ್ಸ್ ಅಂತ ಇದೆ. ಪಿಕ್ರಿಕ್ ಆಸಿಡ್ ಫಾರ್ಮ್ ಆಗ್ತದೆ. Denatured alcohol already we have discussed. Rectified spirit and methanol and pyridine. Then predict the product in the following answer also given. So then in the hydroboration oxidation propanol form ಆಗ್ತದೆ. This is primary alcohol. When phenol is treated with bromine water ಇದ್ದರೆ 2,4,6 tribromophenols. Bromine in place of CS2 ಇದ್ದಿದ್ರೆ so then ortho and para bromophenol ಫಾರ್ಮ್ ಆಗ್ತಿತ್ತು. The product formed when tertiary alcohol is treated over copper at 300 degrees Celsius. ಟರ್ಷರಿ ಇರೋದಕ್ಕೆ ಅಲ್ಕಿನ್ ಫಾರ್ಮ್ ಆಗ್ತದೆ. ಪ್ರೈಮರಿ ಸೆಕೆಂಡರಿ ಇದ್ದಿದ್ರೆ ಸೊ ಯು ಕುಡ್ ಹ್ಯಾವ್ ಗೆಟ್ alcohol ಕನ್ವರ್ಷನ್ ಟು aldehyde and ketone. ರಿಮೆಂಬರ್, ಸೆಕೆಂಡರಿ ಇದ್ರೆ ಕೀಟೋನ್, ಪ್ರೈಮರಿ ಇದ್ರೆ aldehyde ಆಗ್ತಿತ್ತು ನೋಡಿ. ಸೊ ಆಲ್ಕೋಹಾಲ್ ದಟ್ ಪ್ರೊಡ್ಯೂಸ್ ಟರ್ಬಿಡಿಟಿ ಇಮಿಡಿಯೇಟ್ಲಿ ವೆನ್ ಹೀಟೆಡ್ ವಿತ್ ಲುಕಾಸ್ ರಿಯೇಜೆಂಟ್. ಸೊ ಟರ್ಬಿಡಿಟಿ ಇಮಿಡಿಯೇಟ್ಲಿ ಯಾವ್ದು ಫಾರ್ಮ್ ಆಗ್ತದೆ ಅಂತಂದರೆ ಸೊ ಟರ್ಷರಿ ಆಲ್ಕೋಹಾಲ್ ಇದ್ದರೆ ಇಮಿಡಿಯೇಟ್ ಫಾರ್ಮ್ ಆಗ್ತದೆ. ದೆನ್ ಚೂಸ್ ದ ಸ್ಟ್ರಾಂಗೆಸ್ಟ್ ಆಸಿಡ್ ಅಮಾಂಗ್ ದ ಫಾಲೋವಿಂಗ್ ಅಂತ ಇದೆ. 2 ನೈಟ್ರೋ, 4 ಬ್ರೋಮೋ, 3 ನೈಟ್ರೋ ಇದೆ. 4 ನೈಟ್ರೋಫಿನಾಲ್ ಇಸ್ ದ ಆನ್ಸರ್, ಅಂದರೆ ಪ್ಯಾರಾನೈಟ್ರೋಫಿನಾಲ್. ಕಂಪೌಂಡ್ ಎ ರಿಯಾಕ್ಟ್ ವಿತ್ ಕ್ಲೋರೋಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಬೇಸ್ ಟು ಗಿವ್ ಬಿ. ಐಡೆಂಟಿಫೈ ಎ ಆ್ಯಂಡ್ ಬಿ ಅಂತ ಇದೆ. ಸೊ ಎ ಶುಡ್ ಬಿ ಸೋಡಿಯಂ ಫಿನಾಕ್ಸೈಡ್, ಬಿ ಶುಡ್ ಬಿ ಸ್ಯಾಲಿಸಿಲಾಲ್ಡಿಹೈಡ್. ಸೊ ದಟ್ ಈಸ್ ಕ್ಲೋರೋಫಾರ್ಮ್ ಅಂತ ಇದೆ. ರೈಮರ್-ಟೈಮರ್ ರಿಯಾಕ್ಷನ್. ಪ್ರೊಪನೋನ್ ಆನ್ ರಿಯಾಕ್ಷನ್ ವಿತ್ ಅಲ್ಕೈಲ್ ಮ್ಯಾಗ್ನೀಷಿಯಂ ಬ್ರೋಮೈಡ್, ಸೆಕೆಂಡರಿ ಆಲ್ಕೋಹಾಲ್ ಬಿಕಾಸ್ ಇಸ್ ಅ ಕೀಟೋನ್. ಸೊ ಅಲ್ಡಿಹೈಡ್ ಇತ್ತಂದ್ರೆ ಪ್ರೈಮರಿ ಆಲ್ಕೋಹಾಲ್ ಫಾರ್ಮ್ ಆಗ್ತಿತ್ತು. ವಾಟ್ ಇಸ್ ದ ಇಫೆಕ್ಟ್ ಆಫ್ ಫಾಲೋವಿಂಗ್ ಗ್ರೂಪ್ ಆನ್ ಅಸಿಡಿಟಿ ಆಫ್ ಫಿನಾಲ್? ಸೊ NO2 ಇನ್ಕ್ರೀಸ್ ಆಗ್ತದೆ, CH3 ಡಿಕ್ರೀಸ್ ಆಗ್ತದೆ. ಲುಕಾಸ್ ರಿಯೇಜೆಂಟ್ anhydrous Cl2 and so HCl. ಸ್ಟ್ರಕ್ಚರ್ ಆಫ್ ರಿಸಾರ್ಸಿನಾಲ್ ಅಂತ ಇದೆ. 1,3. ಸೊ ದಿಸ್ ಶುಡ್ ಬಿ ದ ಆನ್ಸರ್. ಐಡೆಂಟಿಫೈ ದ ನೇಮ್ಡ್ ರಿಯಾಕ್ಷನ್ ಅಂತ ಇದೆ. ಸೊ ಇಟ್ ಈಸ್ CH3OCH3 is there. So it is Williamson's ether synthesis. So then between orthonitrophenol and paranitrophenol, which one is
ಲೆಸ್ ವೋಲಟೈಲ್ ಆ್ಯಂಡ್ ಗಿವ್ ರೀಸನ್ ಅಂತ ಇದೆ. ಸೊ ಪ್ಯಾರಾನೈಟ್ರೋಫಿನಾಲ್ ಬಿಕಾಸ್ ಆಫ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. Then 2-chloro-2-methyl-butane on reaction with methyl alcohol with alcoholic KOH gives X as a major product ಅಂತ ಇದೆ. So 2-chloro-2-methyl-butane, so ಇದರಲ್ಲಿ this is actually alcoholic KOH alkene formation, Sitjeff's rule ಪ್ರಕಾರ ಹೇಳ್ತೀವಿ. Which of the following will react fastest with Lucas reagent ಅಂತ ಇದೆ, tertiary alcohol. Then paranitrophenol is less volatile than orthonitrophenol. The answer is intermolecular hydrogen bonding. ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ. Phenol react with zinc dust to give benzene is the answer. Then the enzyme that convert glucose and fructose to ethanol is zymase. Which of the following is unsymmetrical ether ಅಂತ ಇದೆ. We know that unsymmetrical ether ಅಂದ್ರೆ ಆಕ್ಸಿಜನ್ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಗ್ರೂಪ್ ಇರಬೇಕು. An example for simple ether is phenoxybenzene. The phenol with a higher acidic nature among the following. So ಮೂರು ನೈಟ್ರೋ ಗ್ರೂಪ್ ಇದೆ ಅಂತಂದ್ಮೇಲೆ ಡೆಫಿನೆಟ್ಲಿ ದಿಸ್ ಶುಡ್ ಬಿ ದ ಆನ್ಸರ್, ಬಿಕಾಸ್ ನೈಟ್ರೋ ಗ್ರೂಪ್ ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಹೆನ್ಸ್ acidic nature increases. Trihydric alcohol is glycerol. With Lucas reagent, immediate turbidity you are going to get it for tertiary alcohol. We know that. With when phenol is treated with excess bromine water gives 2,4,6 tribromophenol ಅಂತ ಆಗಬೇಕಿದು. Anisole react with concentrated HNO3 and concentrated H2SO for you orthonitro-anisole. When enzyme convert glucose and fructose both to ethanol, that is zymase is the answer. Industrial preparation ಬರ್ತದೆ ನೋಡಿ. Which of the following alcohol would react fastest with a Lucas reagent? Tertiary alcohol. Name the product formed when phenol is treated with zinc dust. Benzene form ಆಗ್ತದೆ, chromic acid ಜೊತೆ benzoquinone form ಆಗ್ತದೆ. That is, we know that. Which of the following is the least soluble in water? N-heptyl alcohol. The reason for that is, so in this alkyl group is more, hydrocarbon part is more. Allylic alcohol, hydroxyl group attached to sp3 carbon. Glycerol is an example for trihydric phenol. Remember, trihydric alcohol. Glycerol alli 3 hydroxy group irtade. So this is the one part, preparatory exam papers. Then we will see these MCQs questions. First question ನೋಡಿ, which of the following is a tertiary alcohol ಅಂತ ಇದೆ. ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ, ಕ್ಲಿಯರ್ ಆಗಿದ್ದು ಯಾಕಂದರೆ ಸ್ಕ್ಯಾನ್ ಮಾಡಿದಾಗ ಕ್ಲಾರಿಟಿ ಬಂದಿಲ್ಲ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟರ್ಷರಿ ಆಲ್ಕೋಹಾಲ್ ಅಂತ ಇದೆ. ಸೊ ಟರ್ಷರಿ ಆಲ್ಕೋಹಾಲ್ ಇರಬೇಕಂದ್ರೆ ಒಂದು ಕಾರ್ಬನ್ಗೆ 3 ಕಾರ್ಬನ್ ಈ ರೀತಿಯಾಗಿ ಸರೌಂಡಿಂಗ್ ಇರಬೇಕು, ಹೌದಾ? ಸೊ ಇಲ್ಲಿ ಆಲ್ಕೋಹಾಲಿಕ್ ಗ್ರೂಪ್ ಇರ್ತದೆ. ಸೊ ದಿಸ್ ಕ್ರೈಟೀರಿಯಾ ಆರ್ ದ ಕಂಡೀಷನ್ ಇಸ್ ಫಾಲೋಡ್ ಓನ್ಲಿ ಬೈ ಒನ್ ಕಂಪೌಂಡ್, ದಟ್ ಈಸ್ ಡಿ, 2-methyl 2-propanol. Secondary alcohol group is ಅಂತ ಇದೆ, ಡೆಫಿನೆಟ್ಲಿ CH2OH, 1 carbon surrounded by 2 carbon. Which of the following are benzylic alcohol? Benzylic alcohol ಅಂತ ಅಂದರೆ ರಿಮೆಂಬರ್, ಒಂದು ಬೆನ್ಸಿನ್ ರಿಂಗ್ ಇರ್ತದೆ, ಬೆನ್ಸಿನ್ ರಿಂಗಿಗೆ CH2 ಗ್ರೂಪ್ ಇರ್ತದೆ, ಬೆನ್ಸಿಲಿಕ್ ಅಂತ ಕರಿತೀವಿ, ಇದಕ್ಕೆ OH ಗ್ರೂಪ್ ಅಟ್ಯಾಚ್ ಇರಬೇಕು. ಸೊ ಹೆನ್ಸ್ ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. IUPAC ನೇಮ್ ಆಫ್ ದ ಮೆಟಾಕ್ರಿಜಾಲ್ ಅಂತ ಇದೆ. ಸೊ ಮೆಟಾಕ್ರಿಜಾಲ್ ಅಂತ ಅಂದರೆ ರಿಮೆಂಬರ್, ಕ್ರಿಜಾಲ್ ಅಂತ ಅಂದರೆ CH3 ಗ್ರೂಪ್ ಮಾತ್ರ ಫಿನಾಲ್. ಓಕೆ, ಇದು OH ಗ್ರೂಪ್ ಇಲ್ಲಿ ಇರ್ತದೆ, ಮೆಟಾ ಪೊಸಿಷನ್ ಅಲ್ಲಿ CH3 ಗ್ರೂಪ್ ಇರ್ತದೆ, ಇದನ್ನ ನಾವು ಕ್ರಿಜಾಲ್ಸ್ ಅಂತ ಕರಿತೀವಿ. ಸೊ ಲೈಕ್ ದಿಸ್, ಆನ್ಸರ್ ಇಸ್ ಎ. IUPAC ನೇಮ್ ಆಫ್ ದಿಸ್ ಕಂಪೌಂಡ್ ಅಂತ ಇದೆ. ಸೊ IUPAC ನೇಮ್ ಆಫ್ ದಿಸ್ ಕಂಪೌಂಡ್ ನೋಡಿ ಆಪ್ಷನ್ಸ್. ಸೊ ಈ ರೀತಿಯಾಗಿ ಕೊಟ್ಟಿರುವಂಥದ್ದು 2-methoxypropane ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ 2-methoxypropane ಯಾಕೆ ಅಂತ ಅಂದರೆ, ಸೊ ಇದರಲ್ಲಿ ನೀವು ನಂಬರಿಂಗ್ ಅನ್ನು ಮಾಡಿದರೆ ಲೈಕ್ ದಿಸ್ 1 2 3, ಸೆಕೆಂಡ್ ಪೊಸಿಷನ್ ಮಿಥಾಕ್ಸಿ ಗ್ರೂಪ್ ಇಸ್ ಅಟ್ಯಾಚ್ಡ್. ಸೊ 2-methoxypropane. ನೆಕ್ಸ್ಟ್ RCH double bond CH2 react with diborane to give addition product. This on treatment with hydrogen peroxide, the presence of aqueous sodium giving. So hydrogen peroxide andre hydroboration oxidation reaction idu. So CH2OH you are going to get. Which of the following is not used to convert RCHO into RCH2OH ಅಂತ ಇದೆ. ಸೊ ಇದರಲ್ಲಿ RMGX ಅನ್ನು ಯೂಸ್ ಮಾಡೋ ಹಾಗಿಲ್ಲ, ಇದು ರೆಡ್ಯೂಸಿಂಗ್ ಏಜೆಂಟ್, ಹೌದಾ? ಇದು ರೆಡ್ಯೂಸಿಂಗ್ ಯೂಸ್ ಮಾಡ್ಬೋದು, ಬಟ್ ಇದು ರೆಡ್ಯೂಸಿಂಗ್ ಏಜೆಂಟ್ ಅಲ್ಲ. ಸೊ ಆನ್ಸರ್ ಶುಡ್ ಬಿ ಡಿ. ರಿಯಾಕ್ಷನ್ ಬಿಟ್ವೀನ್ ಎಸಿಟೋನ್ ಅಂಡ್ ಮಿಥೈಲ್ ಮೆಗ್ನೀಷಿಯಂ ಕ್ಲೋರೈಡ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಗಿವ್ಸ್. ಸೊ ಎಸಿಟೋನ್ ಇದೆ, ಹೌದಾ? ಸೊ ಆಲ್ವೇಸ್ ರಿಮೆಂಬರ್, ಕೀಟೋನ್ ಗಿವ್ ರೈಸ್ ಟು ಟರ್ಷರಿ ಆಲ್ಕೋಹಾಲ್. ಸೊ ಬಿಕಾಸ್ ಆಫ್ ದಟ್ ದ ಆನ್ಸರ್ ಇಸ್ ಸಿ.
ರಿಯಾಕ್ಷನ್ ಆಫ್ ಮಿಥನಾಲ್ ವಿತ್ ರಿಗ್ನಾರ್ಡ್ ರಿಯೇಜೆಂಟ್ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಮಿಥನಾಲ್ ಅಂದರೆ HCHO. You are going to get methyl alcohol, CH3OH, primary alcohol, right? So answer is primary. The compound obtained when benzene diazonium chloride warmed with water. Benzene diazonium chloride warmed with water is phenol you are going to get. Isopropyl benzene cumene anta andre, so that is C. Important byproduct obtained in the cumene process of manufacture of phenol. That byproduct ಯಾವ್ದು ಬರ್ತದೆ? Phenol is the main product. Byproduct ಯಾವ್ದು ಬರ್ತದೆ ಅಂತಂದ್ರೆ acetone you are going to get. Then 16th question ನೋಡಿ. The role of concentrated H2SO4 in the esterification of reaction is dehydrating agent and the catalyst. Very important one. Which of the following compound would react fastest with the Lucas reagent? Lucas reagent is fastest ಆಗಬೇಕಂದ್ರೆ tertiary alcohol ಇರಬೇಕು. So answer is D. What is formed when primary alcohol undergoes catalytic dehydrogenation? So primary alcohol catalytic dehydrogenation ಆದರೆ copper in presence of 573 Kelvin use ಮಾಡ್ತೀವಿ. So answer you are going to get as aldehyde. Which of the following oxidation gives ketone? So ketone ಯಾವ್ದು ಬರ್ತದೆ ಅಂತ ಕೇಳ್ತಾರೆ. So secondary alcohol generally you are going to get it as ketone. Primary alcohol aldehyde ಆಗಿ ಕನ್ವರ್ಟ್ ಆಗ್ತದೆ. And tertiary alcohol will not undergo reaction. Remember. Then acidic nature of alcohol decreases in the order. Generally acidic nature primary is more than secondary more than tertiary ಇರ್ತದೆ, because tertiary ಹೋಗ್ತಾ ಹೋದಾಗೆ ಪ್ಲಸ್ effect ಜಾಸ್ತಿ ಆಗ್ತಾ ಹೋಗ್ತದೆ. Which compound is the most acidic? Most acidic ಯಾವುದು ಅಂತ ಕೇಳ್ತಾರೆ? 2,4,6 trinitrophenol. Reaction between alcohol and carboxylic acid gives, so definitely ester, esterification reaction. Which of the following reagent can be used to oxidize primary alcohol to carboxylic acid? So carboxylic acid ಬರಬೇಕಂತಂದ್ರೆ strong oxidizing agent ಇರಬೇಕು. So hence because of that the reason is the answer is KMnO4. CS2CH2OH can be converted into CS2CHO. ನೋಡಿ CS2CH2OH ಇಂದ CS2CH ಆಗಿದೆ ಅಂತಂದ್ರೆ H2 is removed. ಹೌದಾ? ಸೊ ಅಂದ್ರೆ ಟ್ರೀಟ್ಮೆಂಟ್ ವಿತ್ ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಅಂದ್ರೆ ಇದಕ್ಕೆ ನಾವು ಆಕ್ಸಿಡೇಷನ್ ಅಂತಾನೂ ಕರಿತೀವಿ. ರಿಮೂವಲ್ ಆಫ್ ಹೈಡ್ರೋಜನ್. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಸಿ. Then when vapors of tertiary alcohol is passed over heated copper, so tertiary alcohol pass ಮಾಡಿದ್ರೆ alkene you are going to get as a product. Dehydrogenation ಆಗಿಬಿಡ್ತದೆ ಅಲ್ಲಿ. When phenol is treated with CHCl3 and NaOH, so dehydration ಆಗ್ತದೆ, ಇದರಲ್ಲಿ dehydration ಆಗ್ತದೆ. Phenol with CHCl3 is a Reimer-Tiemann reaction. Salicylaldehyde is a product. In which of the reactions salicylic acid is formed? Kolb's reaction, famous reaction, Kolb's reaction. See, Reimer-Tiemann ದಲ್ಲೂ salicylic acid ಆಗ್ತದೆ, ಬಟ್ ಇಟ್ ಈಸ್ ನಾಟ್ ದೇರ್ ಇನ್ ಅವರ್ ಸಿಲೆಬಸ್ ಅಲ್ಲಿ ಇಲ್ಲ. ಅದಕ್ಕೆ Kolb's reaction ಸೆಲೆಕ್ಟ್ ಮಾಡಬೇಕು. ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ಫಿನಾಲ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HNO3. ಡೈಲ್ಯೂಟ್ HNO3 ಇದ್ದಾಗ ಸೊ ಆರ್ಥೋ ಅಂಡ್ ಪ್ಯಾರಾನೈಟ್ರೋಫಿನಾಲ್ ಫಾರ್ಮ್ ಆಗ್ತದೆ. ಅದರಲ್ಲಿ ಮೇಜರ್ ಅಂತ ಅಂದ್ರೆ ಸೊ ಪ್ಯಾರಾನೈಟ್ರೋಫಿನಾಲ್. ರಿಮೆಂಬರ್, ಅದರಲ್ಲಿ ಮೇಜರ್ ನೋಡಬೇಕು. ಪ್ಯಾರಾನೈಟ್ರೋಫಿನಾಲ್ ಇಸ್ ದ ಆನ್ಸರ್. ದೆನ್ white precipitate obtained when phenol react with bromine water. Bromine water ಜೊತೆ ರಿಯಾಕ್ಟ್ ಆದಾಗ 2,4,6 tribromophenol you are going to get. Phenol react with zinc dust, benzene, famous one. Oxidation of phenol by chromic acid, benzoquinone ಬರ್ತದ, important one. Enzyme which convert glucose to ethyl alcohol, zymase is the one. When CH3ONA react with CH3-CBr, so ಈ ಕೇಸಲ್ಲಿ alkene ಫಾರ್ಮ್ ಆಗ್ತದೆ, because in this case tertiary haloalkanes ಇದೆ. tertiary haloalkanes ಇದ್ದಾಗ because of the steric hindrance alkene is the major product. Major product formed when acetylation of anisole in presence of anhydrous AlCl3. Acetylation of anisole ಅಂತ ಅಂದಾಗ 4-methoxyacetophenone is the major one. Major product obtained when methyl phenyl ether reacts with hydrogen iodide. ಸೊ ಮಿಥೈಲ್ ಫಿನೈಲ್ ಈಥರ್ ಅಂತ ಇದೆ. ಸೊ ಹೈಡ್ರೋಜನ್ ರಿಯಾಕ್ಟ್ ಆದಾಗ ಫಿನಾಲ್ ಇಸ್ ದ ಮೇಜರ್ ಪ್ರಾಡಕ್ಟ್. ಪ್ರಾಡಕ್ಟ್ ಆಬ್ಟೈನ್ಡ್ ವೆನ್ ಈಥರ್ ಈಸ್ ಹೀಟೆಡ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ HX. ಲಿಮಿಟೆಡ್ ಅಮೌಂಟ್ ಆಫ್ HX ನೀವು ರಿಯಾಕ್ಟ್ ಮಾಡಿದ್ರಿ ಅಂದರೆ ಸೊ ಆಲ್ಕೋಹಾಲ್ ಬರ್ತದೆ ಮತ್ತು ಅಲ್ಕೈಲ್ ಹಲೈಡ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಅಂದರೆ ಈಥರ್ನ ನೀವು ಈಗ ಫಾರ್ ಎಕ್ಸಾಂಪಲ್ ನೋಡಿ C2H5 OC2H5 ನೀವು ರಿಯಾಕ್ಟ್ ಮಾಡಿದ್ರಿ ಅಂದರೆ ಯು ವಿಲ್ ಗೆಟ್ C2H5 OH alcohol plus C2H5 Cl, NaCl Cl, like this you are going to get. Remember.
Then when CS3 thrice CON react with CS3Br, ಇದನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೆ ನಿಮಗೆ. ಸೊ ಇಲ್ಲಿ ಸಿ ಈ ಕೇಸಲ್ಲಿ ರಿಮೆಂಬರ್ ಇಲ್ಲಿ ಒಂದು ರಿಯಾಕ್ಷನಲ್ಲಿ ಟರ್ಷರಿ ಬ್ರೋಮೈಡ್ ಇದೆ ಇಲ್ಲಿ, ಹೌದಾ? ಸೊ ಇಲ್ಲಿ ಟರ್ಷರಿ ಬ್ರೋಮೈಡ್ ಇದೆ. ಈ ಕೇಸಲ್ಲಿ ಬಿಕಾಸ್ ಆಫ್ ದ ಸ್ಟೇರಿಕ್ ಹಿಂಡ್ರನ್ಸ್ ವಿಲ್ ಗೆಟ್ ಅಲ್ಕೀನ್. ಬಟ್ ಇದರಲ್ಲಿ ಟರ್ಷರಿ ಬ್ಯೂಟಾಕ್ಸೈಡ್ ಈಸ್ ದ ನ್ಯೂಕ್ಲಿಯೋಫೈಲ್. ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್ ಇಲ್ಲಿ ಸ್ಟೇರಿಕ್ ಹಿಂಡ್ರನ್ಸ್ ಇಲ್ಲ, ಯು ವಿಲ್ ಗೆಟ್ ದ ಈಥರ್ ಫಾರ್ಮ್, ಟರ್ಷರಿ ಬ್ಯೂಟೈಲ್ ಮಿಥೈಲ್ ಈಥರ್. ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಕಾರ್ಬೋನಿಲ್ ಕಂಪೌಂಡ್ ಆನ್, ಆಕ್ಚುಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಈ ಚಾಪ್ಟರ್ ಇಂದ ಕೇಳೋದಿಲ್ಲ ಅಕಾರ್ಡಿಂಗ್ ಟು ದ ಮಾಡೆಲ್ ಪೇಪರ್. ಸೊ ಲೆಟ್ಸ್ ಸಿ. Carbonyl compound on reduction gives secondary alcohol, that is ketones. Reducing agent used in the reduction of carboxylic acid to primary alcohol, lithium aluminum hydroxide. Option ಕೊಟ್ಟಿರ್ತಾರೆ. Conforming test for carboxylic acid to alcohol is, or alcohol is esterification. Alcohol which is used as antifreeze, methanol. Chemical name of the aspirin is acetyl salicylic acid, remember. IUPAC name of salicylic acid is 2-hydroxybenzoic acid. Example for unsymmetrical ether, ಅದು ಆಪ್ಷನ್ ಕೊಟ್ಟಿರ್ತಾರೆ, methoxybenzene. So primary alcohol is treated with concentrated sulfuric acid, ether form ಆಗ್ತದೆ, methoxybenzene is called anisole, remember. So like 2 marks, 3 marks, 4 marks question or 5 marks question, ನನ್ನ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ನನ್ನ ಒಂದು ಮೊಬೈಲ್ ಆ್ಯಪಲ್ಲಿ, ಸೊ ಅದನ್ನು ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು. ಸೊ ದ್ಯಾಟ್ ಓನ್ಲಿ ಫಾರ್ 50 rupees ಯು ಆರ್ ಗೋಯಿಂಗ್ ಟು ಗೆಟ್ ದ ಹೋಲ್ ಪ್ಯಾಕ್, ರೈಟ್? ಸೊ ದಿಸ್ ಇಸ್ ಅಬೌಟ್ ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ಡಿಸ್ಕಸ್ ಮಾಡೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.